ಅನ್ನುವಂಥ ಮಾತಾಡ್ತಾರೆ. ನೋಡಿ ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಒಂದು ತಿಳ್ಕೋಬೇಕು, ಈ ಒಂದು ಭಾರತದ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಅಯೋಧ್ಯ ರಾಮ ಮಂದಿರದ ಪ್ರತಿಷ್ಠಾಪನೆ, ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆ ಆದ ನಂತರ ಭಾರತದಲ್ಲಿ ಹೊಸ ಹಿಂದೂ ಯುಗ ಪ್ರಾರಂಭ ಆಗುತ್ತದೆ. ಅದು ಕೇವಲ ಭಾರತದಲ್ಲ, ವಿಶ್ವದಲ್ಲೇ ಇವತ್ತು ಹಿಂದೂ ಯುಗ ಪ್ರಾರಂಭ ಆಗ್ತದೆ. ಹಿಂದೂ ಧರ್ಮ ನಾಶ ಆಗ್ತೈತೆ ಅನ್ನೋವಂಥವ್ರಿಗೆ ರಾಮ ಜನ್ಮಭೂಮಿಯ ಮೂಲಕ ಜಗತ್ತಿಗೆ ಮತ್ತೊಮ್ಮೆ ಹಿಂದುತ್ವ, ಸನಾತನ ಧರ್ಮ ಮತ್ತೊಮ್ಮೆ ಜಗತ್ತನ್ನು ಪಸರಿಸ್ತದೆ. ಉಳಿದ ಎಲ್ಲ ಧರ್ಮದವರು ವಾಪಸ್ ಮೂಲ ಸನಾತನ ಧರ್ಮಕ್ಕೆ ಬರ್ತಾರೆ. ಜಗತ್ತೇ ಹಿಂದೂ ಧರ್ಮ ಆಗ್ತದೆ.